ಬರೀ ವಿಶ್ಲೇಷಕ ಗಿರೀಶ್ ಲಿಂಗಣ್ಣ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಗಿರೀಶ್ ಲಿಂಗಣ್ಣ ಅವರೇ, ನಿಜಕ್ಕೂ ಏನು ಅಂತಂದರೆ ಭಾರತೀಯರು ಒಂದು ಲೆಕ್ಕದಲ್ಲಿ ಏನು ಅಂದರೆ ಎದೆ ಉಬ್ಬಿಸ್ಕೊಳ್ಳುವಂಥ ಸಂದರ್ಭ ಇದು. ಸಾಮಾನ್ಯ ಸಂಗತಿ ಅಲ್ಲ ಸರ್. ನಾವು ಮಾತಾಡಿದ್ದೀವಿ ಸುದೀರ್ಘವಾಗಿ. ಎಷ್ಟರ ಮಟ್ಟಿಗೆ ಅಂತಂದರೆ ಅಂತೂ ಇಂತೂ ಭಾರತದವರು ಕೂಡ ಹೋಗಿದ್ದಾರೆ. 4 ಜನ ಯಶಸ್ವಿಯಾಗಿ ಕಾಲಿಟ್ಟಿದ್ದಾರೆ. ಡಾಕಿಂಗ್ ಪ್ರಕ್ರಿಯೆ ಪೂರ್ಣ ಆಗಿದೆ. ಏನಂತೀರಿ ಸರ್? ಖಂಡಿತ ಸರ್, ಇದೊಂದು ಬಹಳ ಖುಷಿ ತರುವಂತ ವಿಷಯನೇ ಇದು. ಅದು ನೀವು ಹೇಳ್ತಾ ಇರೋದು ನೋಡಿದ್ರೆ 41 ನಿಮಿಷ ಮುಂಚೆನೆ ಹೋಗಿ ಡಾಕ್ ಆಗಿದ್ದಾರೆ ಅಂತ. ಬಟ್ ಅವ್ರು ಒಳಗೆ ಹೋಗಿದಾರೋ ಇಲ್ವೋ ನಂಗೆ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ನಾನು ನೋಡ್ತಾ ಇರ್ಲಿಲ್ಲ. ಇಲ್ಲ, ಇದು ಒಳಗಡೆ ಹೋಗ್ಯಾರೆ. ಯಾಕಂದ್ರೆ ಅದಾದ್ಮೇಲೆ ಇವರೆಲ್ಲರೂ ಕೂಡ ಎದ್ದು ಚಪ್ಪಾಳೆ ತಡೆದಂತ ರೀತಿ, ಸಂಭ್ರಮಿಸಿದಂತ ರೀತಿ, ಅವರ ತಂದೆ ತಾಯಿ ಇಬ್ರು ಕೂಡ ಸಂಭ್ರಮಿಸಿದ್ದು, ಅವರೆಲ್ಲರೂ ಕೂಡ ಚಪ್ಪಾಳೆ ಹೊಡೆದಿದ್ದು ನೋಡಿದ್ರೆ ಬಹಳ ಯಶಸ್ವಿಯಾಗಿ ತಲುಪಿದ್ದಾರೆ ಸರ್. ಹೌದು, ಫಸ್ಟ್ ಡಾಕ್ ಆಗಿರುತ್ತೆ. ಒಂದು ಸಾಫ್ಟ್ ಡಾಕಿಂಗ್ ಅಂತ ಆಗುತ್ತೆ, ಮತ್ತೆ ಹಾರ್ಡ್ ಡಾಕಿಂಗ್ ಆಗುತ್ತೆ. ಮತ್ತೆ 12 ಲ್ಯಾಚ್ಗಳು ಅದನ್ನ ಲಾಕ್ ಮಾಡ್ಕೊಳ್ಳುತ್ತೆ. ಅದಾದ್ಮೇಲೆ ವೆಸ್ಟಿಬುಲಾ ಅಂತ ಒಂದಿರುತ್ತೆ, ಒಂದು ಸ್ಮಾಲ್ ಗ್ಯಾಪ್ ಈ ಹ್ಯಾಚ್ ಮಧ್ಯ ಮತ್ತೆ ISS ಹ್ಯಾಚ್ ಮಧ್ಯ. ಆ ವೆಸ್ಟಿಬುಲಾ ಏನಾದ್ರೂ ಅದನ್ನ ಏರ್ ಫಿಲ್ಅಪ್ ಮಾಡ್ತಾರೆ, ಪ್ರೆಷರ್ ಮೇಂಟೈನ್ ಮಾಡಕ್ಕೆ. ಏರ್ ಮತ್ತೆ ಟೆಂಪರೇಚರ್ ಒಂದೇ ಇದಾದಾಗ ಮಾತ್ರ ಅವ್ರು ಒಳಗಡೆ ಹೋಗಕ್ಕಾಗೋದು. ಸೊ ಅದು ಒಳಗಡೆ ಹೋಗಿದಾರೋ ಇಲ್ವೋ ಇನ್ನು ನೋಡ್ಬೇಕು. ಯಾಕಂದ್ರೆ ಒಂದ್ಸಲಿ ಡಾಕ್ ಆದ್ಮೇಲೆ ಜಸ್ಟ್ ಆ ಏರ್ ಫಿಲ್ ಅಪ್ ಮಾಡ್ತಾರೆ, ಅದೊಂದು ಸ್ವಲ್ಪ ಹೊತ್ತು ಹಿಡಿಯುತ್ತೆ. ಅದಾದ್ಮೇಲೆ ಆ ಪ್ರೆಷರ್ ಒಂದೇ ಆದ್ಮೇಲೆ ಅವ್ರು ಒಳಗಡೆ ಹೋಗೋ ಸಾಧ್ಯತೆ. ಗಿರೀಶ್ ಲಿಂಗಣ್ಣವ್ರೆ, ನೀವು ಹೇಳಿದ್ರಿ, ನಾವು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ತಾವು ಒಂದು ಮಾತನ್ನು ಹೇಳಿದ್ರಿ. ಅಂದ್ರೆ ಅಲ್ಲಿ ಹೋಗುತ್ತೆ ನೌಕೆ ಹತ್ತಿರದಲ್ಲಿ ಹೋದಂತ ಸಂದರ್ಭದಲ್ಲಿ ದಿಢೀರ್ನೆ ಅದಾಗಲ್ಲ, ಅಲ್ಲಿ ಹತ್ತಿರದಲ್ಲಿ ನಿಲ್ಲುತ್ತೆ. ಒಂದಷ್ಟು ಪ್ರಕ್ರಿಯೆಗಳು ಆದ ಮೇಲೆ ಎಲ್ಲವೂ ಕೂಡ ಶುರು ಆಗಬೇಕು ಅಂತ. ಇದು 40 ನಿಮಿಷ ಮೊದಲೇ ಆಗಿರೋ ರೀತಿ ನೋಡಿದ್ರೆ ಎಲ್ಲವೂ ಕೂಡ ಯಶಸ್ಸು ಕಂಡಿದೆ ಅಂತ ಅರ್ಥ ಸರ್. ಏನಂತೀರಿ? ಕರೆಕ್ಟ್, ತುಂಬಾನೇ ಕರೆಕ್ಟ್. ನೋಡಿ, ಒಂದು ವೇ ಪಾಯಿಂಟ್ 0 ಅಂತ ಇರುತ್ತೆ. 220 ಮೀಟರ್ಸ್ ಹತ್ರ ನಿಲ್ಸ್ಕೋತಾರೆ, ಚೆಕ್ ಮಾಡ್ತಾರೆ. ಆಮೇಲೆ 20 ಮೀಟರ್ಸ್ ಹೋಗ್ತಾರೆ. ಆಮೇಲೆ ಫ್ಯೂ ಸೆಂಟಿಮೀಟರ್ಸ್ ಸ್ಪೀಡಲ್ಲಿ ಹೋಗ್ತಾರೆ. ಆಮೇಲೆ ಒಂದ್ಸಲಿ 5 ಮೀಟರ್ಸ್ ಇದ್ದಾಗ ಚಾಪ್ ಆಫ್ ಪಾಯಿಂಟ್ ಅಂತ ಕೇಳ್ತಾರೆ. ಅದಕ್ಕೆ ಆ ಚಾಪ್ ಆಫ್ ಪಾಯಿಂಟ್ ಅಲ್ಲಿ ಮತ್ತೆ ಚೆಕ್ ಮಾಡ್ತಾರೆ, ಹೋಗ್ಬೋದಾ ನಿಲ್ಸ್ಬೇಕಾ ಅಂತ. ಅದು ಓಕೆ ಆದ್ಮೇಲೆ ಹೋಗಿ ಸಾಫ್ಟ್ ಡಾಕಿಂಗ್ ಅಂತ ಆಗುತ್ತೆ. ಒಂದು ರಿಂಗ್ ಬರುತ್ತೆ, ಸಾಫ್ಟ್ ರಿಂಗ್. ಆ ಡಾಕಿಂಗ್ ಆದ್ಮೇಲೆ ಹಾರ್ಡ್ ರಿಂಗ್ ಅಂತ ಆಗುತ್ತೆ. ಅದನ್ನ ಎಳ್ಕೊಳತ್ತ ರಿಂಗ್ ನ, ಅದನ್ನ ಹಾರ್ಡ್ ಡಾಕಿಂಗ್ ಅಂತಾರೆ. ಅದಾದ್ಮೇಲೆ ವೆಸ್ಟಿಬ್ಯುಲ್ ಅಲ್ಲಿ ಏರ್ ಫಿಲ್ ಅಪ್ ಮಾಡ್ತಾರೆ. ಆ ಏರ್ ಫಿಲ್ ಅಪ್ ಆದ್ಮೇಲೆ ಒಂದೇ ಏರ್ ಪ್ರೆಷರ್ ಮೇಂಟೈನ್ ಆದ್ಮೇಲೆ ಒಳಗೆ ಹೋಗಕ್ಕೆ ಶುರು ಮಾಡ್ತಾರೆ. ಸೊ ಇದೆಲ್ಲ ಫಾಸ್ಟ್ ಆಗಿ ನಡೆದಿರ್ಬೇಕು ಅಂದ್ರೆ ಎಲ್ಲಾನು ಕರೆಕ್ಟ್ ಆಗಿತ್ತು ಅಂತ ಒಂದು ಸೂಚನೆ. ನಿಜ ನಿಜ ನಿಜ. ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ ಸರ್. ನಾವು ನೇರ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಗಿರೀಶ್ ಲಿಂಗಣ್ಣವರು ಇದಕ್ಕೆ ಸಂಬಂಧಪಟ್ಟಂಗೆ ಬಹಳ ಅಧ್ಯಯನ ಮಾಡಿರುವಂಥವ್ರು, ಹಲವಾರು ಲೇಖನಗಳನ್ನು ಕೂಡ ಬರೀತಾರೆ. ಪ್ರತಿನಿತ್ಯ ಅವ್ರದ್ದು ಒಂದಲ್ಲ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ, ಅಂದರೆ ಈ ಯುದ್ಧೋಪಕರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಕ್ಷಿಪಣಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಈ ರೀತಿ ಗಗನಯಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಲೇಖನಗಳನ್ನು ಬರೆಯುವಂಥವ್ರು ಹೇಳ್ತಾ ಇದ್ರು. ಈ ಪ್ರಕ್ರಿಯೆ ಯಾವ ರೀತಿ ಆಯಿತು ಅಂತ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಎಲ್ಲವೂ ಪ್ರಕ್ರಿಯೆ ಯಾವ ರೀತಿ ಆಯಿತು ಅಂತ ಹೇಳುವಂಥದ್ದು ಬಹಳ ಕಷ್ಟ. ಯಾಕಂದರೆ ಇದೊಂದು ಲೆಕ್ಕದಲ್ಲಿ ಕಬ್ಬಿಣದ ಕಡಲೆ, ಅದನ್ನು ವಿಷಯವನ್ನು ಬಹಳ ಸರಳೀಕರಿಸಿ ಹೇಳಬೇಕು. ಗಿರೀಶ್ ಲಿಂಗಣ್ಣ ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸರ್. ಈಗ ಯಶಸ್ವಿಯಾಗಿ ಅವರಲ್ಲಿಗೆ ಬಂದಾದ ಮೇಲಿಂದ ಈಗ ಮುಂದಿನ ಪ್ರಕ್ರಿಯೆಗಳೇನು ಸರ್? ಈಗ ಬಾಹ್ಯಾಕಾಶ ನಿಲ್ದಾಣಕ್ಕೆ ಬಂದರು, ಈ ಮುಖಾಂತರ ಭಾರತದ ಘನತೆ ಗೌರವ ಕೂಡ ಜಾಸ್ತಿ ಆಯಿತು. ಭಾರತ ಇಟ್ಟಂಥ ಹೆಜ್ಜೆ ಇದೆಯಲ್ಲ, ಅದು ಒಂದು ಲೆಕ್ಕದಲ್ಲಿ ಅದು ಸ್ವಾಭಿಮಾನದ ಹೆಜ್ಜೆ, ಅದು ಬೆಳವಣಿಗೆಯ ಹೆಜ್ಜೆ, ಅದು ಶಾಶ್ವತವಾಗಿ ನಿಲ್ಲುವಂಥ ಹೆಜ್ಜೆ. ಈಗ ಮುಂದೇನು ಸರ್? ಮುಂದೆ ಈಗ ಒಂದು ಚೂರು ಫ್ಯೂ ಅವರ್ಸ್ ಆರ್ 1 ಡೇ ಬೇಕಾಗತ್ತೆ ಅವ್ರಿಗೆ. ಆ ಒಂದು ವಾತಾವರಣ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಅವರು. ಯಾಕಂದ್ರೆ 16 ಬೆಳಕು 16 ರಾತ್ರಿ ಎಲ್ಲಾನು ಎಕ್ಸ್ಪೋಸ್ ಆಗ್ಬೇಕು ಅವ್ರಿಗೆ. ಆಮೇಲೆ ಅಕ್ಲಮಟೈಸ್ ಆಗ್ಬೇಕು. ಆಮೇಲೆ ಈಗ ಏನಾಗುತ್ತೆ, ಫ್ಲೂಯಿಡ್ಸ್ ಎಲ್ಲ ಅವ್ರಿಗೆ ಡೈರೆಕ್ಟ್ ಆಗಿ ತಲೆಗೆ ಹೊಡಿಯಕ್ ಶುರು ಮಾಡುತ್ತೆ. ಆ ತಲೆ ಹೊಡಿಯಕ್ ಶುರು ಮಾಡಿದಾಗ ಮುಖ ಎಲ್ಲ ಊತ ಕಾಣುತ್ತೆ ಅವ್ರಿಗೆ. ಆಮೇಲೆ ಕಣ್ಣಲ್ಲಿ ಸ್ವಲ್ಪ ಬ್ಲರ್ನೆಸ್ ಬರ್ಬೋದು. ಆಮೇಲೆ ಈ ನಾಸಿಯಾ ಎಫೆಕ್ಟ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಇದನ್ನೆಲ್ಲ ಇಳಿಯಕ್ಕೆ 1 or 2 ಡೇಸ್ ಬೇಕಾಗತ್ತೆ ಅವ್ರಿಗೆ ಅಕ್ಲಮಟೈಸ್ ಆಗಕ್ಕೆ. ಯಾಕಂದ್ರೆ ಆ ಬಾಡಿ ರಿಯಾಕ್ಷನ್ಸ್ ಎಲ್ಲ ಆಪೋಸಿಟ್ ಆಗಕ್ಕೆ ಶುರು ಆಗುತ್ತೆ. ಬ್ಲಡ್ ಫ್ಲೋ
ಉಲ್ಟಾ ಆಗಕ್ಕೆ ಶುರು ಆಗುತ್ತೆ, ಫ್ಲೂಯಿಡ್ ಉಲ್ಟಾ ಆಗಕ್ಕೆ ಶುರು ಆಗುತ್ತೆ, ಫ್ಲೂಯಿಡ್ ಫ್ಲೋ ಆಫ್ ದ ಬಾಡಿ. ಸೊ ಇದನ್ನೆಲ್ಲ ಈಗ ಸಡನ್ ಆಗಿ ಫೇಸ್ ಮಾಡ್ತಾರೆ. ಆಮೇಲೆ ತಕ್ಷಣ ಬೆಳಕು, ತಕ್ಷಣ ರಾತ್ರಿ, ಮತ್ತೆ ಟೆಂಪರೇಚರ್ -200 to +200 ಅಫ್ಕೋರ್ಸ್ ಅಲ್ಲಿ ಮೇಂಟೈನ್ ಮಾಡಿರ್ತಾರೆ ಟೆಂಪರೇಚರ್ಸ್. ಬಟ್ ಈ ಒಂದು ವಾತಾವರಣಗೆ ಅವರು ಸೆಟ್ ಆಗ್ಬೇಕು, ಅಕ್ಲಮಟೈಸ್ ಆಗ್ಬೇಕು. ಸೊ ಆ ಬಾಡಿ ಸ್ವಲ್ಪ ಹೊಂದ್ಕೊಳಕ್ಕೆ ಒಂದು ಕೆಲವು 36-72 ಅವರ್ಸೇ ಬೇಕಾಗತ್ತೆ. ಸೊ ಅದೊಂಥರ ಅಕ್ಲಮಟೈಸ್ ಆದ್ಮೇಲೆ ಅವ್ರ ಎಕ್ಸ್ಪೆರಿಮೆಂಟ್ಸ್ಗಳು ವೇಗ ಪಡೆಯುತ್ತೆ. ಎಸ್, ಗಿರೀಶ್ಲಿಂಗಣ್ಣವರೇ, ಈಗ ಈ ಮೊದಲೇ ಒಂದಷ್ಟು ಜನ ಅಲ್ಲಿರ್ತಾರೆ. ಮೊದಲೇ ಒಂದಷ್ಟು ಜನ ಈ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ತಮ್ಮ ಕೆಲಸ ತಾವು ಮಾಡ್ತಾ ಇರ್ತಾರೆ. ಖಂಡಿತ ಅವ್ರಿಗೂ ಇವ್ರಿಗೂ ಸಂಪರ್ಕ ಏನಾದ್ರು ಆಗತ್ತಾ ಸರ್? ಹೌದು, ಖಂಡಿತ. ಅವರು ಇವ್ರು ಈಗ ಪೆಗ್ಗಿ ವಿಟ್ಸನ್ ಏನು ಮಿಷಿನ್ ಹೆಡ್ ಅಂತ ಹೋಗಿರ್ತಾರೋ, ಅಲ್ಲೊಬ್ರು ಕಮಾಂಡ್ ಹೆಡ್ ಅಂತ ಇರ್ತಾರೆ, ಇಡೀ ಸ್ಟೇಷನ್ ಇನ್ಚಾರ್ಜ್ ಒಬ್ರು ಇರ್ತಾರೆ. ಈಗ ಪೆಗ್ಗಿ ವಿಟ್ಸನ್ ಏನೇ ಸೀನಿಯರ್ ಆದ್ರೂ ಅಲ್ಲಿ ಹೋಗಿ ಬರೀ 14 ದಿವಸಕ್ಕೆ ಅವ್ರು ಇಡೀ ಸ್ಟೇಷನ್ ಹೆಡ್ ಆಗಕ್ಕಾಗಲ್ಲ. ಸೊ ಒಬ್ರು ಸ್ಟೇಷನ್ ಹೆಡ್ ಅಂತ ಇರ್ತಾರೆ. ಅವರು ಕೆಲವು ನಿಗದಿತ ಜಾಗಗಳು, ಪ್ಲೇಸ್ಗಳು ಕೊಡ್ತಾರೆ, ಯಾವ ಎಕ್ಸ್ಪೆರಿಮೆಂಟ್ಸ್ ಇವರು ಹೇಳ್ಕೊತಾರೆ. ಸೊ ಇದನ್ನೆಲ್ಲ ಒಂದು ಕೋಆರ್ಡಿನೇಷನ್ ಆಗುತ್ತೆ ಅಲ್ಲಿರೋರ ಮಧ್ಯಾಹ್ನ ಮತ್ತೆ ಇವ್ರ ಮಧ್ಯಾಹ್ನ ಕೋಆರ್ಡಿನೇಷನ್ ಆಗಿ ಆ ನಿಗದಿತ ಜಾಗಗಳಲ್ಲಿ ಅವ್ರ ಎಕ್ಸ್ಪೆರಿಮೆಂಟ್ಸ್ಗಳು ಶುರು ಮಾಡ್ತಾರೆ. ಓಕೆ ಏನೇನು ಸರ್? ಯಾಕಂದ್ರೆ ಇವರು ಇಲ್ಲಿಂದ ತೆಗೆದುಕೊಂಡೋಗಿರುವಂಥ ಒಂದಿಷ್ಟು ದವಸ ಧಾನ್ಯಗಳು, ಅದು ಮೊಳಕೆ ಹೊಡೆಯುವಂಥ ರೀತಿ, ಅದು ಸ್ಪ್ರೌಟ್ ಆಗುವಂಥ ರೀತಿ, ಇದೆಲ್ಲದರ ಜೊತೆಗೆ ಬೇರೆ ಬೇರೆಯವ್ರಿಗೂ ಕೂಡ ಬೇರೆ ಬೇರೆ ಟಾಸ್ಕ್ ಇದೆ. ಅದ್ರ ಬಗ್ಗೆ ಏನಂತೀರಿ ಸರ್? ಹೌದು, ಅಲ್ಲಿ 60 ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾರೆ. ನಾನು ಹೇಳದ್ನಲ್ಲ, ನಿನ್ನೆ ಒಂದು ಡಯಾಬಿಟಿಕ್ ಎಕ್ಸ್ಪೆರಿಮೆಂಟ್ ಅರಾಬ್ ಅವ್ರು ಕೊಟ್ಟಿದ್ದಾರೆ. ಸೊ ಅದನ್ನ ಮಾಡ್ತಾರೆ. ಈಗ ನಮ್ಮಲ್ಲಿ ಮೊಳಕೆ ಹೊಡೆಯೋದು, ಮತ್ತೆ ಅದನ್ನೇ ತಂದು ಮತ್ತೆ ಆ ಮೊಳಕೆ ಹೊಡೆದಿದ್ದ ಬೀಜನ ಇಲ್ಲಿ ಹಾಕಿ ಹೇಗೆ ಬೆಳೆಯುತ್ತೆ ನೋಡೋದು. ಸೊ ಆಮೇಲೆ ಮಸಲ್ ಅಟ್ರೋಪಿ, ನಾನು ಹೇಳದ್ನಲ್ಲ, ಮಸಲ್ ಡಿಜೆನರೇಟಿವ್ ಏನಕ್ಕೆ ಡಿಜೆನರೇಟಿವ್ ಆಗ್ತಾ ಇದೆ, ಅದ್ರ ಬಗ್ಗೆ ಮೆಡಿಸಿನ್ಸ್ ಏನಾರು ಕಂಡುಹಿಡಿಬೋದಾ, ಅಲ್ಲ ಅದಕ್ಕೆ ಆಲ್ಟರ್ನೇಟಿವ್ ಏನಾರು ನೋಡ್ಬೋದಾ, ಅದನ್ನು ಚೆಕ್ ಮಾಡ್ತಾರೆ. ಇನ್ನೊಂದು ಈ ನೀರಿನ ಬೇರ್ಸ್ ಅಂತಾರೆ, ಅಂದ್ರೆ ಕರಡಿ, ನೀರಿನ ಕರಡಿ, ಅದೊಂದು ಸಣ್ಣ ಹುಳು. ಅದು ಹೇಗೆ ಅಂದ್ರೆ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಎನಿಥಿಂಗ್. ಅಂದ್ರೆ ಎಷ್ಟೇ ಟೆಂಪರೇಚರ್ ಇದ್ರೂ ಸಾಯಲ್ಲ, ಅದು ಎಷ್ಟೇ ಚಳಿ ಇದ್ರೂ ಸಾಯಲ್ಲ, ವ್ಯಾಕ್ಯೂಮ್ ಅಲ್ಲಿ ಇಟ್ರೂ ಸಾಯಲ್ಲ. ಸೊ ಅಲ್ಲಿ ಹೇಗೆ ಅದು ಬೆಳವಣಿಗೆ ಇರುತ್ತೆ, ಆ ರೇಡಿಯೇಷನ್ ಅಲ್ಲಿ ತಿರ್ಗಾ ಅದು ಹೇಗೆ ಅಷ್ಟು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ, ಅದರಲ್ಲಿ ಏನ್ ಕೆಮಿಕಲ್ ಉತ್ಪತ್ತಿ ಆಗ್ತಾ ಇದೆ, ಇದನ್ನೆಲ್ಲ ತಡೆಯುವಂತ ಶಕ್ತಿ ಹೇಗೆ ಬೆಳೆಸ್ಕೊತಾ ಇದೆ ಅದು, ಅದ್ರ ಮೇಲೆ ಒಂದು ಪ್ರಾಯೋಗಿಕ ಆಗುತ್ತೆ. ಅದು ಏನಾರ ಆ ಕೆಮಿಕಲ್ ಯಾವುದು ಅಂತ ಗೊತ್ತಾದ್ರೆ ಅದನ್ನ ನಾವು ಮನುಷ್ಯರ ಮೇಲೆ ಅದನ್ನ ಪ್ರಯೋಗ ಮಾಡಬಹುದಾ. ಸೊ ಇದು ಒಂದು ಎಕ್ಸ್ಪೆರಿಮೆಂಟ್ ನಡೆಯುತ್ತೆ. ಸೊ ಈ ತರ ಅನೇಕ 7 ಎಕ್ಸ್ಪೆರಿಮೆಂಟ್ಗಳು ಹಾಕೊಂಡು ಹೋಗಿದ್ದಾರೆ. ಗಿರೀಶ್ಲಿಂಗಣ್ಣವ್ರೆ, ನೀವು ಹೇಳ್ತಿರುವಂಥ ಸಂದರ್ಭದಲ್ಲಿ ನನಗೊಂದು ಕಾನ್ಸೆಪ್ಟ್ ನೆನಪಾಯ್ತು. ಸುಮ್ಮನೆ ಅದು ಜಸ್ಟ್ ಅದನ್ನು ತಮಾಷೆ ಆಗೋ ತಗೊಳ್ಳೋಣ, ಸೀರಿಯಸ್ ಆಗೋ ತಗೊಳ್ಳೋಣ, ಪ್ರಶ್ನೆ ಬೇರೆ. ಏನು ಅಂತಂದರೆ, ನೀವು ಹೇಳ್ತಾ ಇದ್ರಿ ಏನು ಅಂದರೆ ಈ ಥರ ಈ ಮಂಜಿನಲ್ಲಾಗುವಂಥ ಇದ್ರ ಬಗ್ಗೆ ಒಂದು ಕಣ ಎಷ್ಟರ ಮಟ್ಟಿಗೆ ಬೆಳೆದು ಬಿಡುತ್ತೆ, ಏನು ಎತ್ತ, ಎಲ್ಲೂ ಕೂಡ ಸಾಯಲ್ಲ ಅದು ಅಂತ ನನಗೆ ಅನಿಸ್ತಾ ಇತ್ತು. ಭಾಳ ಒಳ್ಳೆ ಸಬ್ಜೆಕ್ಟನ್ನ ಇದು ಇಂಗ್ಲೀಷ್ ಸಿನಿಮಾ ತೆಗಿಯೋಂಥವ್ರಿಗೆ. ಇಲ್ಲೇನೋ ಪ್ರಯೋಗ ಮಾಡ್ತಾ ಅಲ್ಲಿ ತಕ್ಷಣಕ್ಕೊಂದು ಜೀವಿ ಸೃಷ್ಟಿಯಾಗಿ ಅದು ವಿಪರೀತವಾದಂಥ ಆಕಾರವನ್ನು ಪಡೆದು ಅಲ್ಲಾಗುವಂಥ ಯುದ್ಧವೂ ಕೂಡ ಒಂದು ಸಬ್ಜೆಕ್ಟ್ ಆಗ್ಬಿಡುತ್ತೇನೋ ಅಂತ ಅನಿಸುತ್ತೆ. ಒಂದು ನಿಮಿಷ ಶುಭಾಂಶು ತಾಯಿ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. देखा, रात में देखा हमने, बहुत अच्छा लग रहा है. अब ये अंदर चले गए, अब कोई दिक्कत नहीं है. क्या कुछ कहना चाहेंगे? अब कोई दिक्कत नहीं है, बेहद खुश है. अब 14 दिन बाद उनका इंतजार रहेगा वापसी का. 14 वापसी का इंतजार रहेगा कि जल्दी से आए, जल्दी से मिले आके हम लोगों से, उसी का इंतजार. जब वो ट्रेनिंग कर रहे थे इस बीच मुलाकात आपकी हुई नहीं, लेकिन वीडियो कॉल पे लगातार बातचीत हो रही थी. हाँ, वीडियो कॉल से बात हो रही थी. मुलाकात भी हुई थी, अप्रैल में हुई थी, एक बार हुई मुलाकात. आपने आखिरी बार दही चीनी खिला के भेजा था कि यात्रा शुरू रहे, सब कुछ ठीक रहे, मंगलमय रहे, जो मेहनत आपने किया वो सब सफल रहे. हाँ, हमने खिलाया था, दही चीनी खिलाया था उसको, दही पेड़ा खिला के भेजा है. तो ये थी माता जी, एक बार पिताजी से बातचीत करते हैं. अरे श्योर कि मैं ही नहीं, आप सब भी बहुत गौरव फील कर रहे होंगे. ये हमारे पूरे इंडिया के लिए बहुत प्राउड मोमेंट है. हम डेस्परेटली वेट कर रहे थे कि डॉकिंग हो, सेफली वो पहुंचे और उसकी डॉकिंग हो, एंड वो हमने भी देखा. एंड आई एम सो हैप्पी कि वो डॉकिंग भी सेफली हो गई है. जिसका जी हमारी बात उनके लॉन्च होने से पहले, तो उनकी यहाँ से सी ऑफ टिप टॉप होने से पहले बात हुई थी.
हैप्पी कि वो डॉकिंग भी सेफली हो गई है जिसका जी हमारी बात उनके लॉन्च होने से पहले तो उनकी यहाँ से सी ऑफ लिफ्ट ऑफ होने से पहले बात हुई थी एंड वो बहुत खुश और कॉन्फिडेंट थे। वो बोल रहे थे कि वो पहुंचेंगे और अपना काम अच्छे से करेंगे जो उन्होंने करके दिखाया है। आई एम श्योर। थैंक यू। दुनिया की नजर उन पर रही सफल लैंडिंग के बाद, कैसे देख रहे हैं आप लोग, कैसा इसी सफलता का वेट कर रहे थे जो उन्होंने करके दिखाया है एंड आई एम सुपर। Everyone who has been a part of this, I understand that this is not a personal accomplishment. It is a collective achievement of each and every one of you who has been a part of this journey. And to make this possible, I really want to thank each one of you. Also to family and friends, your support has mattered so much. This is so much because of all of you guys. ಸಂಭ್ರಮದ ಕ್ಷಣಗಳನ್ನು ನಾವು ನೋಡ್ತಾ ಇದ್ವಿ. ಅವರ ಫ್ಯಾಮಿಲಿಯವರಂತೂ ಬಿಡಿ, ಅವರಿಗೆ ಅವರ ಸಂತೋಷ ಇದೆಯಲ್ಲ ಅದು 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 ಉಕ್ಕಿ ಹರಿತಾ ಇದೆ ಅಷ್ಟರ ಮಟ್ಟಿಗೆ. ಯಾಕಂದರೆ ನಿಜಕ್ಕೂ ಇದು ಕೇವಲ ಅವ್ರದ್ದು ಮಾತ್ರ ಅಲ್ಲ, ಇಡೀ ಭಾರತೀಯರು 140 ಕೋಟಿ ಭಾರತೀಯರಿಗೂ ಕೂಡ ಇದು ಸಂಭ್ರಮದ ಕ್ಷಣ.